ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಪಂಚಮಸಾಲಿ 2A ಮೀಸಲಾತಿ ಹೋರಾಟದಲ್ಲಿ ಮಹಿಳಾ ವಕೀಲರ ಮೇಲೆಯೂ ಕೂಡ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಎಂದು ವಕೀಲೆ ಪೂಜಾ ಸವದತ್ತಿ ಹೇಳಿದ್ದಾರೆ. ಮಂಗಳವಾರ ಸಂಜೆ ಬೆಳಗಾವಿಯಲ್ಲಿ ಮಾತನಾಡಿದರು. ನಮ್ಮ ಸಮಾಜದ ಹೋರಾಟವನ್ನ ಸರ್ಕಾರ ವ್ಯವಸ್ಥಿತವಾಗಿ ಹತ್ತಿಕ್ಕುವ ಹುನ್ನಾರದಿಂದ ನಮ್ಮ ಸಮಾಜದವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ದೊಡ್ಡ ದುರಂತ. ನಮ್ಮ ಹೋರಾಟ ನಿಲ್ಲಿಸುವುದಿಲ್ಲ, ಇದು ಉಗ್ರ ಸ್ವರೂಪ ಪಡೆಯಲಿದೆ. ವೈಲೆಂಟ್ ಆಗಿ ನಮ್ಮ ಮೇಲೆ ಹಾನಿ ಮಾಡಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ. ಇವತ್ತು ಲಾಠಿ ಚಾರ್ಜ್ ಪ್ರಯೋಗ ನನ್ನ ಮೇಲೂ ಮಾಡಿದ್ದಾರೆ. ನಾವೆಲ್ಲರೂ ಶಾಂತಿಯುತವಾಗಿ ಕೂತ್ಕೊಂಡು ಇವತ್ತು ಎಲ್ಲರ ಮುಂದೆ ನಾವೇನು ಧಿಕ್ಕಾರ ಕೂಗ್ತಾ ಇರ್ಲಿಲ್ಲ, ಜಯಕಾರನೂ ಹಾಕ್ತಾ ಇರ್ಲಿಲ್ಲ, ಸುಮ್ನೆ ಕೂತಿದ್ವಿ. ನಾವು ಸುಮ್ನೆ ಎಲ್ಲೋ ನಮ್ಮ ಸಮುದಾಯದ ಜನರು ಎಲ್ಲರೂ ಸುಮ್ನೆ ನಿಂತು ನೋಡುವಾಗ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ 4 ಜನ ಅಡ್ಮಿಟ್ ಆಗಿದ್ದಾರೆ. ಇವಾಗ 4 ಜನ ಅಡ್ಮಿಟ್ ಆಗಿದ್ದಾರೆ. ರಕ್ತಪಾತ ಇವರೇ ಮಾಡ್ತಾ ಇದಾರೆ. ನಾವ್ ಯಾರು ಏನು ರಕ್ತಪಾತ ಏನು ಮಾಡಿರ್ಲಿಲ್ಲ. ಇವ್ರು ನಮ್ಮನ್ನ ಬೇಕಂತ ಬುಗಿಲೆ ಬಿಸಿ ದೌರ್ಜನ್ಯಕ್ಕೆ ನಮ್ಮನ್ನ ಈಡು ಮಾಡ್ತಾ ಇದ್ದಾರೆ. ಈ ಸರ್ಕಾರದವರು ಈ ತರ ಮಾಡಿದ್ರೆ ಇದು ಒಂಥರ ಅನ್ಯಾಯ. ಇದು ನಮ್ಮ ಮೇಲೆಲ್ಲ ಮಹಿಳಾ ವಕೀಲರ ಮೇಲೆ ಎಲ್ಲರ ಮೇಲೆ ಮಾತಾಡಿದ್ರು. ಈಗ ನಾನು ಒಂದು ಈ ಕೈಗೆ ನನ್ಗೆ ಈ ತರ ಆಗಿದೆ ಅಲ್ಲ, ನನ್ ಮೇಲೆ ಲಾಠಿ ಚಾರ್ಜ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.